ಉಡುಪಿ ನಾವು ಬಹಳ ಕಾನ್ಫಿಡೆಂಟ್, ಯಾಕಂದ್ರೆ ಸರಳ ಸಜ್ಜನ ವ್ಯಕ್ತಿ, ಮೋದಿ ಅವರಿಗೆ ಸರಿಯಾಗಿ ಸೂಟ್ ಆಗುವಂತ ವ್ಯಕ್ತಿ, ಅವರೊಟ್ಟಿಗೆ ಹೆಗಲ್ ಕೊಟ್ಟು ಕೆಲಸ ಮಾಡುವಂತ ಯೋಗ್ಯತೆ ಇರುವಂತ ವ್ಯಕ್ತಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಈ ಸಾರಿ ಜಯಪ್ರಕಾಶ್ ಹೆಗಡೆ ವಿನ್ ಯಾವುದೇ ಕಪ್ಪು ಚುಕ್ಕಿಲ್ಲ, ಒಂದು ಚೇಂಜಸ್ ಆಗುವ ಮಾಡಬೇಕು ಅಂತ ಹೇಳಿ. ಅಂದ್ರೆ ಜಯಪ್ರಕಾಶ್ ಹೆಗಡೆ ಇವರೆಲ್ಲ ಈ ಪಕ್ಷಕ್ಕೆ ಒಂದೊಂದ್ಸಲ ಅರ್ಥ ಇರ್ತಾರೆ, ಅಕ್ಕಿ ಹಾರಿದಾಗೆ ಅವರಿಗೆ ಯಾವ್ದ್ರಲ್ಲಿ ಅವ್ರ ಅಧಿಕಾರ ಸಿಗದೆ ಅದಕ್ಕೆ ಹೋಗ್ತಾರೆ. ನಮ್ಗೆ ಅಂತವ್ರು ಬೇಕಾಗಿಲ್ಲ. ನಮ್ಗೆ 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ತುಂಬ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ. ಇದರಲ್ಲಿ ಗ್ಯಾರಂಟಿ ಅದು ಇದು ಯಾವುದು ಅಡ್ಡ ಬರೋದಿಲ್ಲ, ಬರೀ ಸಾಧ್ಯವೇ ಇಲ್ಲ. ಇಲ್ಲೇ ಜನರಿಗೆ ಆಸೆ ಇದೆ, ಆದ್ರೆ ದುರಾಸೆ ಇಲ್ಲ. ಫ್ರೀಯಾಗಿ ಓಡಾಡೋರು, ಎಲ್ಲಾದ್ರೂ ಧರ್ಮಕ್ಕೆ ಸಿಗ್ತಾ ಅಂತ ಹೇಳಿ ಕಾಯುವವರು ಯಾರು ಇಲ್ಲ. ಇಲ್ಲಿ ನಾವು ದುಡಿತೇವೆ, ನಾವು ತಿಂತೇವೆ ಅಷ್ಟೇ. ನಮ್ಮ ಕರ್ನಾಟಕದ್ದು ಪರಿಸ್ಥಿತಿ ನೋಡುವಾಗ ಬಿಜೆಪಿ ಬಂದ್ರೆ ಒಳ್ಳೇದಂತ ತೋರ್ತದೆ. ಬಡವರಲ್ಲಿ ಬಡವರಾಗಿ, ಬುದ್ಧಿವಂತಿಕೆ ಆಲೋಚನೆ ಶ್ರೀಮಂತರಲ್ಲಿ ಶ್ರೀಮಂತರಾಗಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ, ಇದು ಏನೂ ಇಲ್ಲದ ಒಂದು ಕಪ್ಪು ಕಲೆ ಇಲ್ಲದ ವ್ಯಕ್ತಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಈ ಬಾರಿ ಶ್ರೀಕೃಷ್ಣನಾಥ್ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ನಾವಿವತ್ತು ಉಡುಪಿಯಲ್ಲಿದ್ದೀವಿ. ಉಡುಪಿಯ ಶ್ರೀಕೃಷ್ಣ ಮಠದ ಮಹಾದ್ವಾರದ ಬಳಿ ಇದ್ದೀವಿ. ಸರಳತೆ ಮತ್ತು ಬದ್ಧತೆಯ ನಡುವಿನ ಯುದ್ಧವೇ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಖಾಡ. ಸರಳತೆಗೆ ಹೆಸರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಬದ್ಧತೆಗೆ ಹೆಸರು ಕಾಂಗ್ರೆಸ್ನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು. ಇವರಿಬ್ಬರ ನಡುವಿನ ಕಾಳಗ ಅತಿ ಹೆಚ್ಚು ಹೈ ವೋಲ್ಟೇಜ್ ಆಗಿ ಕಾಣಿಸ್ತಾ ಇದೆ. ಉಡುಪಿಯ ಮತದಾರರ ಮನದಾಳ ಏನು, ಹೇಗಿದೆ ಇಲ್ಲಿ ಟ್ರೆಂಡು? ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಕೋಟಾ ಶ್ರೀನಿವಾಸ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ. ಕರ್ನಾಟಕ ಟಿವಿಯನ್ನು ಫಾಲೋ ಮಾಡ್ತಾ ಇರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳವನ್ನು ನಾವು ನಿಮಗೆ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಇದೀಗ ಉಡುಪಿಯ ಕಲ್ಸಂಗ ಸರ್ಕಲ್ ಬಳಿ ನಾವಿದ್ದೀವಿ. ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ಸದಾನಂದ್ ಅಂತೇಳಿ. ಹೇಗಿದೆ ಆಟೋ ಬಿಸ್ನೆಸ್? ಆಟೋ ಬಿಸ್ನೆಸ್ ನಡೀತಾ ಇದೆ, ತೊಂದರೆ ಇಲ್ಲ. ಗ್ಯಾರಂಟಿ ಬಂದ್ಮೇಲೆ ನಿಮ್ಗೆ ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ? ಈ ಬೆಂಗಳೂರು ಮೈಸೂರು ಕಡೆ ಎಲ್ಲ ಬೈತಾರೆ ಆಟೋದವರು, ಟ್ಯಾಕ್ಸಿ ಅವರು. ನಮಗೆ ಅಂತ ವ್ಯತ್ಯಾಸ ಏನು ಇಲ್ಲ ಇಲ್ಲಿ. ಇಲ್ಲೇ ಅಂದರೆ ಹೌದೌದು, ಇಲ್ಲೇ ಅಂದರೆ ನಮ್ಮ ಇಲ್ಲೇ ಸೌತ್ ಕೆನಡಾದವರು ಹೆಚ್ಚಾಗಿ ಫ್ರೀಯಾಗಿ ಓಡಾಡೋರು, ಎಲ್ಲಾದರೂ ಧರ್ಮಕ್ಕೆ ಸಿಗ್ತಾ ಅಂತೇಳಿ ಕಾಯುವವರು ಯಾರು ಇಲ್ಲ. ಇಲ್ಲಿ ನಾವು ದುಡಿತೇವೆ, ನಾವು ತಿಂತೇವೆ ಅಷ್ಟೇ. ಯಾರು ಫ್ರೀ ಕೊಡ್ತಾರೆ ಅಂತೇಳಿ ನಾವು ಉಪವಾಸ ಇರಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಬೆಂಗಳೂರು ಮೈಸೂರಲ್ಲ ಏನಾಗಿದೆ, ದಿನ 1000 ರೂಪಾಯಿ ದುಡಿತಿದ್ದವ್ರಿಗೆ 500 ರೂಪಾಯಿ ತನಕ ಬಂದ್ಬಿಟ್ಟಿದೆ. ಎಲ್ಲ ಬಸ್ ದುಡ್ಡು ಕೊಡೋ ಕೆಪಾಸಿಟಿ ಇರೋರು ಫ್ರೀ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಅಂಥ ಜನ ಏನು ಇಲ್ಲ. ಇಲ್ಲಿ ಅಂಥ ಜನ ಇಲ್ಲಿ ಯಾರೂ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಎಫೆಕ್ಟ್ ಇಲ್ಲ ಆದರೆ. ಸರಿ ಸರ್, ಹಿಂದೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿದ್ದರು, ಅವ್ರನ್ನೀಗ ಬೆಂಗಳೂರಿಗೆ ಕಳಿಸಿದ್ದಾರೆ. ಇಲ್ಲಿ ನಾವು ನೋಡಿದಂಗೆ ಸರಳತೆ ಮತ್ತು ಬದ್ಧತೆ ನಡುವಿನ ಯುದ್ಧ ಈ ಸಲ. ಸರಳತೆ ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿ, ಬದ್ಧತೆ ಅಂದರೆ ಜಯಪ್ರಕಾಶ್ ಹೆಗಡೆ. ಹೇಗೆ ಅನಿಸುತ್ತೆ ನಿಮಗೆ? ನಮಗೆ ಇದರಲ್ಲಿ ಸರಳತೆ ವ್ಯಕ್ತಿ ಕೊಡಬೇಕು. ಯಾಕಂದರೆ ಇವರು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರದ್ದು ಇಲ್ಲಿವರೆಗೆ ಎಂಥದ್ದು ಒಂದು ಹಗರಣ ಆಗಲಿ ಅಥವಾ ಒಂದು ಕೆಟ್ಟ ಹೆಸರು ಬರುವಾಗಲಿ, ಜನರ ಒಂದು ಕೆಟ್ಟ ಅಭಿಪ್ರಾಯ ಬರುವಾಗೆ ಅವರು ಯಾವ ರೀತಿ ನಡ್ಕೊಂಡಿಲ್ಲ. ಕೆಲಸ ಮಾಡಿದ್ದಾರೆ, ಅವರಿಗೆ ಸಿಕ್ಕಿದ ಪೋಸ್ಟ್ನಲ್ಲಿ ಅವರಿಗೆ ಆದಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಅಂಥ ವ್ಯಕ್ತಿನೇ ಬೇಕು. ಅಂದರೆ ಜಯಪ್ರಕಾಶ್ ಹೆಗಡೆ ಇವರೆಲ್ಲ ಅಧಿಕಾರಕ್ಕೋಸ್ಕರ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆಲ್ಲ ಜಂಪ್ ಆಗ್ತಿರ್ತಾರೆ. ಅಂದರೆ ಅವರಿಗೆ ಯಾವುದರಲ್ಲಿ ಅವರಿಗೆ ಅಧಿಕಾರ ಸಿಗ್ತದೆ ಅದಕ್ಕೆ ಹೋಗ್ತಾರೆ. ನಮಗೆ ಅಂಥವ್ರು ಬೇಕಾಗಿಲ್ಲ. ನಮಗೆ ಪಕ್ಷ ಮುಖ್ಯ ಹೌದು, ಆದರೆ ಅವರ ಜನರನ್ನು ನಿಜವಾಗ್ಲೂ ಅವರಿಗೆ ನಮ್ಮ ಒಂದು ಊರಿನ ನಮ್ಮ ಒಂದು ರಾಜ್ಯದ ಒಂದು ಏಳಿಗೆಯನ್ನು ಅವರು ಬಯಸೋದಾದರೆ ಅವರು ಪಕ್ಷಾಂತರ ಮಾಡುವುದಿಲ್ಲ. ಅವರು ಅಲ್ವಾ, ಯಾವುದೇ ಪಕ್ಷದಲ್ಲಿ ಇರಲಿ ಅವರನ್ನು ಜನ ಸೇವೆ ಮಾಡ್ತಾರೆ. ಹಾಗೆ ಈ ಸಲ ನಮಗೆ ಇವರು ಶ್ರೀನಿವಾಸ ಪೂಜಾರಿ ಅಂದರೆ BJP ಅನ್ನೋ ಕಾರಣಕ್ಕೆ, ದೇಶಕ್ಕೆ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ಮೂಲ ಕಾರಣ ಅದೇ. ದೇಶಕ್ಕೆ ಪ್ರಧಾನಿ ಬೇಕು, ನಮಗೆ ಪ್ರಧಾನಿ ಮೋದಿ ಅಂತವರ ಪ್ರಧಾನಿ ಬೇಕು. ಹಾಂ, ಅದು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಪ್ಲಸ್ ಆಗುತ್ತೆ. ಅದೊಂದು ಪ್ಲಸ್ ಆಗುತ್ತೆ, ಖಂಡಿತವಾಗಿ ಪ್ಲಸ್ ಆಗ್ತದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಅವ್ರನ್ನ ಈಗಾಗಲೇ ಮಾತಾಡ್ತಿದ್ರಿ. ಇಲ್ಲಿ ಜನಕ್ಕೆ ಅವೆಲ್ಲ ಏನು ಬೇಡ ಅಲ್ಲ? ಇಲ್ಲಿ ನಮಗೆ ಅಂಥದ್ದೇನಿಲ್ಲ. ಇಲ್ಲೇ ಜನರಿಗೆ ಆಸೆ ಇದೆ, ಆದರೆ ದುರಾಸೆ ಇಲ್ಲ. ಇಲ್ಲಿ ಜನರಿಗೆ ದುರಾಸೆ ಇಲ್ಲ. ಹಾಗಾಗಿ ಇಲ್ಲಿ ಅವರು ಎಂಥದ್ದು ಫ್ರೀ ಅಂತ ಕೊಟ್ಟರು ಅದು ಇಲ್ಲಿ ಜನರಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರಾಚಾರ್ಯ ಅಂತ. ಹೇಗಿದೆ ಆಟೋ ಈಗ ನಡೀತದೆ, ಪ್ಲೇಸ್ ಅಲ್ಲ? ಹೌದು, ಚೆನ್ನಾಗಿ ನಡೀತದೆ. ಓಕೆ, ಎಷ್ಟು ಆಟೋ ಇದೆ ಉಡುಪಿಲಿ ಅಂದಾಜು? ಉಡುಪಿಯಲ್ಲಿ ಅಂದಾಜು ಒಂದು 2000ಗಿಂತ ಮೇಲೆ ಉಂಟು. ಹೌದಾ? ಹೌದು, 2000ಗಿಂತ ಮೇಲೆ ಉಂಟು ಆಟೋ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ. ನಿಮಗೇನು ಅನಿಸುತ್ತೆ, ಯಾರು ಬಂದರೆ ಒಳ್ಳೆಯದು? ನಮಗೆ ಈಗಿನ ಪರಿಸ್ಥಿತಿ ನೋಡುವಾಗ, ನಮ್ಮ ಕರ್ನಾಟಕದ್ದು ಪರಿಸ್ಥಿತಿ ನೋಡುವಾಗ
ಬಿ ಜೆ ಪಿ ಬಂದರೆ ಒಳ್ಳೆಯದಂತ ತೋರ್ತದೆ. ಯಾಕೆಂದರೆ ಇದ್ದಕ್ಕೆಲ್ಲಕ್ಕೂ ರೇಟ್ ಏರಿಸಿ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಎಂತ ಸಪೋರ್ಟ್ ಇಲ್ಲ. ನಮಗೆ ಒಂದು ಸಬ್ಸಿಡಿ ಲೋನ್ ಇಲ್ಲ. ಕ್ರಿಶ್ಚಿಯನ್ನವರಿಗೆ ಮುಸ್ಲಿಮ್ಸಿನವರಿಗೆ ಇವರು ಲೋನ್ ಕೊಡೋದು ಹೌದಲ್ವಾ, ನಿಮಗೆ ಗೊತ್ತುಂಟು ಎಲ್ಲರಿಗೂ. ಹಾಗಾಗಿ ನಮ್ಮದು ಮೇಲೆ ಮೋದಿ ಬಂದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಅಷ್ಟೇ. ಹೀಗಾಗಿ ಮೋದಿಯೇ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕು. ಹೌದು. ವ್ಯಕ್ತಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು MLC ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಸರಳತೆಗೆ ಮತ್ತೊಂದು ಹೆಸರು, ತುಂಬ ಸಿಂಪಲ್. ಹೌದು, ನಾವು ಸೌತಿನವರೇ. ಅವರು ತೊಂದರೆ ಇಲ್ಲ. ಅವರು ಇಷ್ಟ ತನಕ ನಮ್ಮ ಹಿಂದೂ ಧರ್ಮಕ್ಕೆ ಏನು ಅನ್ಯಾಯ ಮಾಡಲಿಲ್ಲ ಅವರು. ಹೌದು, ಹಿಂದೂ ಇದಕ್ಕೆ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾವುದು ಅನ್ಯಾಯ ಮಾಡಲಿಲ್ಲ. ಹೌದು. ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವ್ಯಕ್ತಿಯಾಗಿ ಜಯಪ್ರಕಾಶ್ ಹೆಗಡೆ ಬಗ್ಗೆ ಏನು? ಅವರು ಪಕ್ಷತ್ರ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಒಂದೊಂದು ಸಲ ಆಡ್ತಾ ಇರ್ತಾರೆ, ಅಕ್ಕಿ ಹಾರಿದಾಗೆ. ಅದೆಲ್ಲ ಇದಲ್ಲ. ನಮಗೆ ಒಂದೇ ಪಕ್ಷದಲ್ಲಿ ಯಾರು ನಿಲ್ತಾರೆ ಅವರು ಒಂದು ವ್ಯಕ್ತಿ ಅಂತ ಎಣಿಸ್ಬೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ರಾಜ್ಯದಲ್ಲಿ ಇಲ್ಲಿ ಕೂಡ ಅಂದರೆ ಈಗ ಉಡುಪಿ ಚಿಕ್ಕಮಗಳೂರು ಅಂದರೆ ಎರಡು ಸೇರಿ ಲೋಕಸಭಾ ಕ್ಷೇತ್ರ. ಉಡುಪಿ 4 ಜನ BJP MLAಗಳು, ಚಿಕ್ಕಮಗಳೂರು 4 ಜನ ಕಾಂಗ್ರೆಸ್ MLAಗಳು. ಹೇಗೆ ಬೇಕಾದ್ರೆ ಆಗ್ಬೋದು ಡಿಸೈಡಿಂಗ್ ಫ್ಯಾಕ್ಟ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಷ್ಟಾದರೂ ಕಾಂಗ್ರೆಸ್ಗೆ ಏನು ಪ್ಲಸ್ ಆಗಲ್ಲ ಅಂತ ನೀವು ಅಂತೀರ? ನಮ್ಮ ಅಂದಾಜಲ್ಲಿ ಆಗಲಿಕ್ಕಿಲ್ಲ. ಯಾಕೆಂದರೆ ಇದು ಒಂದು ಇಂಪ್ರೂವ್ಮೆಂಟ್ ನೋಡ್ತಾರಲ್ಲ ಮೇಲೆದ್ದು. ಹಾಗಾಗಿ BJP ಸರ್ಕಾರನೇ ಬರ್ಬೋದು ಅಂತ ನಮ್ಮ ನಂಬಿಕೆ. ಆಗಲಿ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನಾನು ದೀಪು ಚಾಂದರ್ ಅಂತ ಹೇಳಿ, ಗ್ರಾಮ ಪಂಚಾಯತ್ ಸದಸ್ಯರು. ಹೇಗೆ ನಡೀತಾ ಇದೆ ಈ ಸಲ ಚಿಕ್ಕಮಗಳೂರು ಉಡುಪಿ? ಯಾಕಂದರೆ ಭಾಳಷ್ಟು ಬಿಸಿಯಾಗಿ ನಡೀತಾ ಇದೆ, ಒಳ್ಳೆ ರೀತಿಯಲ್ಲಿ. ಈ ಸಾರಿ ಜಯಪ್ರಕಾಶ್ ಹೆಗಡೆ ವಿನ್ನಾಗೋದ್ರಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ. ಯಾವ ಕಾರಣಕ್ಕೆ? ಯಾಕಂತ ಹೇಳಿದ್ರೆ ಮುಂಚೆಯಿಂದ ನಾನು ಚಿಕ್ಕದಿರೋಗಂದ್ರೆ ಅವ್ರ ಬಗ್ಗೆ ಕೇಳಿದ್ದೆ. ಭಾಳಷ್ಟು ಕೆಲಸ ಮಾಡಿದವರು. ನಾನು ಕೂಡ ಒಂದು ಲಕ್ಷ್ಮಣ್ ಶೆಟ್ಟರ್ ಅಂತ ನಾಯಕರವರಲ್ಲಿ ನಾನು ಬೆಳೆದವನು ಕಾಂಗ್ರೆಸ್ನಲ್ಲಿ. ಇವತ್ತಿಗೂ ನಾನು ಭಾಳಷ್ಟು ಎಲ್ಲರ ಬಗ್ಗೆ ತಿಳಿದಿದ್ದೇನೆ ನಮ್ಮ ನಾಯಕರು. ಯಾಕಂತೇಳಿ ಮನೆಯಲ್ಲಿ ಮನೆ ಹೆಂಗಸರಿಗೆ 2,000 ರೂಪಾಯಿನ ಕೊಟ್ಟು ಮಾಡಿದ್ದಾರೆ, ಗೃಹಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ನಾನು ಹೋಗಿ ಕಾರ್ಡನ್ನು ಮನೆಗೆ ನಾನೇ ನೇರವಾಗಿ ಮನೆಗೆ ಮುಟ್ಟಿಸಿದ್ದೇನೆ. ಆ ಎಲ್ಲದು 5 ಬೇಡಿಕೆಯನ್ನು ಕೂಡ ಈಡೇರಿಸಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಅವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನಾವು ಗ್ಯಾರಂಟಿ ಯೋಜನೆ ಕೂಡ ಪ್ಲಸ್ ಆಗುತ್ತೆ ಜಯಪ್ರಕಾಶ್. ಗ್ಯಾರಂಟಿ ಅದು ಪ್ಲಸ್ ಆಗ್ತದೆ. ಯಾಕಂತೇಳಿದರೆ ಅವರು ಹೇಳಿದ್ದು ನಾವು ಇಲ್ಲಿ ಮಾಡಿದ್ದೇವೆ. ನಮ್ಮ ಹೆಸರಿಗೋಸ್ಕರ ಅವರು ಅದನ್ನು 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಈ ಇಲೆಕ್ಷನಲ್ಲಿ ಪ್ಲಸ್ ಆಗ್ತದೆ. ಹಾಗಾದರೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಜನರ ತೀರ್ಮಾನ ಬದಲಾಗುತ್ತೆ ಅಂತ? ಗ್ಯಾರಂಟಿ ಜಯಪ್ರಕಾಶ್ ಹೆಗಡೆ ವಿನ್ನಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು ಬ್ರದರ್. ನಾವಿವತ್ತು ಉಡುಪಿಯ BJP ಕಚೇರಿಲಿದ್ದೀವಿ. ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಕೇಳೋಣ ಹೇಗಿದೆ ಟ್ರೆಂಡ್ ಅಂತ. ಸರ್, ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ಲೋಕಯ್ಯ ಅಂತೇಳಿ. ಮೊದಲು ಇವರಿಬ್ಬರಿಗಿಂತ ಮುಂಚೆ ಶೋಭಾ ಕರಂದ್ಲಾಜೆ ಅವರಿಗೆ ಅತಿ ದೊಡ್ಡ ವಿರೋಧ ನಾವು ನೋಡುವಾಗ ಬೆಂಗಳೂರಲ್ಲಿ. ಯಾವ ಕಾರಣಕ್ಕೆ? ಅಂದರೆ ಜನರಲ್ಲಿ ಏನಿದೆ ಅಂತ ಹೇಳಿದರೆ ಮನೆ ಮಂದಿಯ ಸಂಪರ್ಕದಲ್ಲಿ ಬರಬೇಕು ಅಂತ ಹೇಳೋದು ಜನರ ಅಪೇಕ್ಷೆ ಇರ್ತದೆ. ಆದರೆ MP ಗಳಿಗೂ MLAಗಳಿಗೂ ಬಹಳ ವ್ಯತ್ಯಾಸ ಇರ್ತದೆ. MP ಗಳು ಏನಿದ್ರು ಕೂಡ ಭಾಳ ದೊಡ್ಡ ಸಾರ್ವಜನಿಕವಾಗಿ ಅದು PSV ಇದರಲ್ಲಿ ಪ್ರಕಾರ ಅಂದರೆ ರೈಲು ಅಥವಾ ವಿಮಾನ ನಿಲ್ದಾಣ ಅಥವಾ ರೋಡು ಆ ರೀತಿಯಲ್ಲಿ ಬರ್ತದೆ. ಸೊ ಆಗ ಜನರ ಸಂಪರ್ಕ ಕಡಿಮೆ ಆಗ್ತದೆ. ಮತ್ತು MLA ಆದರೆ ಪ್ರತಿ ಮನೆ ಸಂಪರ್ಕಕ್ಕೆ ಅವಕಾಶ ಇರ್ತದೆ. ಸೊ ಇದು ಸಾಮಾನ್ಯ ಸಂಗತಿ. ಆದರೆ ಜನರೇನು ತಿಳ್ಕೊಳ್ತಾರೆ ಅಂದರೆ ನಮಗೆ ಸಿಕ್ಕಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ. ಈಗ ಇಷ್ಟು ಸಾವಿರ ಹಳ್ಳಿಗಳಿರುವಾಗ ನಮಗೆ ಅದು ಬರಲಿಕ್ಕೆ ಆಗೋದಿಲ್ಲ. ಸೊ ಅವರ ಕೆಲಸ ಅವ್ರು ಮಾಡಿದ್ದಾರೆ. ಜೊತೆ ಮಂತ್ರಿ ಆಗಿದ್ದರು ಅವರು. ಉತ್ತರ ಪ್ರದೇಶದಲ್ಲಿ ಕೆಲವು ತಿಂಗಳು ಇಲೆಕ್ಷನಲ್ಲಿ ಹೋರಾಟ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ಅದೆಲ್ಲ ಮಾಡಿಕೊಂಡು ಸ್ವಕ್ಷೇತ್ರಕ್ಕೆ ಬರುವಾಗ ಸ್ವಲ್ಪ ತಡ ಆಗೋದು ಸ್ವಾಭಾವಿಕ. ಸೊ ಅದೊಂದು ದೊಡ್ಡ ಇಶ್ಯೂ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಕೆಲವರು ಅದರಲ್ಲಿ ಕೆಲವು ಇಂಟ್ರೆಸ್ಟೆಡ್ ಇದ್ದವರು ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಹಚ್ಚಿರ್ಬೋದು ಅಷ್ಟೇ, ಮತ್ತು ಏನಿಲ್ಲ ಅದರಲ್ಲಿ. ಏನು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕೆಲವೊಮ್ಮೆ ರಾಜ್ಯ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ರೆವಿನ್ಯೂ ವಿಭಾಗದಲ್ಲಿ ಸ್ವಲ್ಪ ತಡ ಆಗ್ತದೆ. ಯಾಕಂದರೆ ಅವ್ರು ಕ್ಲಿಯರೆನ್ಸ್ ಮಾಡೋದಿದ್ದರೆ ಕೇಂದ್ರದಿಂದ ಏನು ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವರ್ಸಸ್ ಜಯಪ್ರಕಾಶ್ ಹೆಗಡೆ ಇಬ್ಬರು. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸಂಸದರಾಗಿದ್ದವರೇ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಸರಳತೆ, ಸಿಂಪ್ಲಿಸಿಟಿಗೆ ಮತ್ತೊಂದು ಎಕ್ಸಾಂಪಲ್ಲು. ಹೇಗಿದೆ ಉಡುಪಿ ಚಿಕ್ಕಮಗಳೂರು? ಅಲ್ಲ, ಉಡುಪಿ ನಾವು ಭಾಳ ಕಾನ್ಫಿಡೆಂಟ್. ಯಾಕಂದರೆ ಸರಳ ಸಜ್ಜನ ವ್ಯಕ್ತಿ ಪ್ರಧಾನಿ ಮೋದಿಯವರಿಗೆ ಸರಿಯಾಗಿ ಸೂಟ್ ಆಗುವಂಥ ವ್ಯಕ್ತಿ, ಅವರೊಟ್ಟಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಯೋಗ್ಯತೆ ಇರುವಂಥ ವ್ಯಕ್ತಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಬಡವರಲ್ಲಿ ಬಡವರಾಗಿ
ಬುದ್ಧಿವಂತಿಕೆ ಆಲೋಚನೆ ಶ್ರೀಮಂತರಲ್ಲಿ ಶ್ರೀಮಂತರಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ. 3 ಸಾರಿ ಮಂತ್ರಿ ಆಗಿದ್ದಾರೆ. ಒಂದು 8-10 ವರ್ಷದಿಂದ 3 MLC ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ನಾನೊಂದು ಸಾರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋದಾಗ ನನ್ನ ತಮ್ಮ ಎಲ್ಲ ಒಟ್ಟಿಗೆ ಬಂದಿದ್ದರು. ನಾನು ಹೇಳಿದೆ, ಹೋಗಿ ಬಿಡುವ ಮಾರ, ಊಟಕ್ಕೆ ಯಾರು ನಿಲ್ತಾರೆ 2 ಗಂಟೆ ಅಂತ. ಇಲ್ಲಣ್ಣ, ಅದೇನಿಲ್ಲ, ಇಲ್ಲೇ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿದ್ರೆ ಅದು ಕೋಟ ಶ್ರೀನಿವಾಸ ಪೂಜಾರಿ ಬಂದ ಮೇಲೆ ಯಾರು ಊಟ ಇಲ್ಲದೆ ಮಧ್ಯಾಹ್ನ ಹೊರಗೆ ಹೋಗಬಾರ್ದು, ಬೇರೆ ಕಡೆ ಹೋಗಬಾರ್ದು, ಅದನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕರ್ಕೊಂಡೋಗಿ ನೋಡಿದರೆ ಹೌದು, ಭಾಳ ಸಂತೋಷದಿಂದ ಊಟ ಹಾಕಿದ್ದಾರೆ. ಅದು ನನಗೆ ಇವತ್ತಿಗೂ ನೆನಪದು, 2-3 ವರ್ಷ ಹಿಂದಿನ ಸಂಗತಿ ಅದು ನನಗೆ ಇವತ್ತು ನೆನಪಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಅದು ನಮಗೊಂದು ಹೆಮ್ಮೆಯ ವಿಷಯ. ಇವತ್ತು ಬೇರೆ ಮಾತಾಡಲಿಕ್ಕೆ ಇಲ್ಲ. ನಾವು ಪಕ್ಷ ಸಿದ್ಧಾಂತದ ಒಟ್ಟಿಗೆ ಇದ್ದವರು. ನಾನು ಅವರ ಹಿಂದೆಯೂ ನನಗೆ ಅವರ ಪರಿಚಯ ಇದೆ. ನಾನು ಬ್ಯಾಂಕಲ್ಲಿ ಇದ್ದರೂ ಕೂಡ ಅವರ ಕಾಂಟ್ಯಾಕ್ಟ್ನಲ್ಲಿ ಇದ್ದೆ ನಾನು. ಅಷ್ಟೇ ಸಿಂಪಲ್ ವ್ಯಕ್ತಿ. ಇವತ್ತು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬದಲಾಗಿದ್ದಾರೆ ಅವರು. ಜನರಿಗೆ ಬೇಕಾದ ವ್ಯಕ್ತಿಯಾಗಿ ಬದಲಾಗಿದ್ದಾರೆ. ಅಂದರೆ ಪಕ್ಷಾಂತರ ಅದು ಇದು ಏನೂ ಇಲ್ಲದ ಒಂದು ಕಪ್ಪು ಕಲೆ ಇಲ್ಲದ ವ್ಯಕ್ತಿ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಅದು ನಮಗೆ ಹೆಮ್ಮೆ. ಸರ್, ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಅಂದಾಗ ಉಡುಪಿಯ 4 ಜನ BJP MLAಗಳು, ಚಿಕ್ಕಮಗಳೂರು 4 ಜನ ಕಾಂಗ್ರೆಸ್ MLAಗಳು. ಅವ್ರದ್ದು ಕೂಡ ವರ್ಚಸ್ಸು ಇರುತ್ತೆ. ರಾಜ್ಯ ಸರ್ಕಾರ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಬದ್ಧತೆಗೆ ಹೆಸರು, ಗ್ಯಾರಂಟಿ ಯೋಜನೆ, ಇವೆಲ್ಲ ಲೆಕ್ಕಾಚಾರದ ನಡುವೆ ಒಂದು ಸೈಡ್ ಮ್ಯಾಚ್ ಆಗುತ್ತಾ ಉಡುಪಿ, ಅಥವಾ ಟಫ್ ಫೈಟ್ ಇದೆಯಾ? ಟಫ್ ಫೈಟ್ ಎಂದಿಗೂ ಇಲ್ಲ. ಆದರೆ ನಾವು ಮಾತ್ರ ಸೀರಿಯಸ್ ಆಗಿ ತಗೊಳ್ತೇವೆ. ಈ ನಮ್ಮ ಪ್ರತಿ BJPಯ ಸಂಸ್ಕೃತಿ ಏನಂದರೆ, ಯಾವುದೇ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು 100ಗೆ 110%ನಲ್ಲಿ ಅದನ್ನು ತೀರಿಸುವಂಥದ್ದು, ಕೆಲಸ ಮುಕ್ತಾಯಗೊಳಿಸುವಂಥ, ಇದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ. ಮತ್ತು ಈಗ 4 ಅಲ್ಲಿದ್ದಾರೆ, 4 ಇಲ್ಲಿದ್ದಾರೆ, ಅಥವಾ ಗ್ಯಾರಂಟಿ ಬಲ ಇದೆ ಅಂತ ಹೇಳಿದರೆ, ನಾವು ಇವತ್ತು ಇದು ದೇಶದ ಓಟು, ದೇಶದ ಭದ್ರತೆಗೆ ಆಗುವಂಥ ಓಟು, ಅಥವಾ ಶ್ರೀರಾಮಚಂದ್ರನ ಒಂದು ಅಯೋಧ್ಯೆಯನ್ನು 550 ವರ್ಷದ ಹಿಂದಿನದನ್ನು ಮರುಸ್ಥಾಪನೆ ಮಾಡಿದಂಥ ಕೀರ್ತಿ ಇರುವಂಥ ಒಂದು ಪಕ್ಷ ಅದು. ಅದರ ಮುಖ್ಯಸ್ಥ ನಮ್ಮ ಪ್ರಧಾನಿ. ಆದ್ದರಿಂದ ಇವತ್ತು ಓಟ್ ಆಗೋದಾದರೆ ಅದು ಒಂದು ದೇಶ ಪ್ರೇಮಿಗಳು ಅಥವಾ ಇನ್ನೊಂದು ದೇಶದ ವಿರುದ್ಧ ನಿಲ್ಲುವಂಥ ವ್ಯಕ್ತಿಗಳು, ಆ ರೀತಿಯ ಓಟ್ ಆಗ್ತಾ ಇದೆ. ಇದರಲ್ಲಿ ಗ್ಯಾರಂಟಿ ಅದು ಇದು ಯಾವುದೂ ಅಡ್ಡ ಬರೋದಿಲ್ಲ, ಬರೀ ಸಾಧ್ಯವೇ ಇಲ್ಲ. ಹಾಗೆ ಮತ್ತೊಂದು ಕಡೆ ರಾಜ್ಯದಲ್ಲಿ BJP JDS ಮೈತ್ರಿ, ಆಬ್ವಿಯಸ್ಲಿ JDSಗೆ ಕೂಡ 3 ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರೇ ವಿಜೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಅವರ ಪ್ರಚಾರಕ್ಕೆ ನಿಂತಿದ್ದಾರೆ. ಈ ಮೈತ್ರಿ ಬಗ್ಗೆ ನೀವೇನು ಹೇಳ್ತೀರಿ? ಮೈತ್ರಿಯಲ್ಲಿ ಏನಂತ ಹೇಳಿದರೆ, ಆರಂಭದಲ್ಲಿ ಸ್ವಲ್ಪ ಟೀಚಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅದು ಇರ್ತದೆ. ಆದರೆ ಕ್ರಮೇಣ ರಾಜ್ಯದಿಂದ ದೇಶದಿಂದ ರಾಜ್ಯಕ್ಕೆ ಬಂದದ್ದು ಫಸ್ಟಿಗೆ, ರಾಜ್ಯದಿಂದ ಜಿಲ್ಲೆಗಳಿಗೆ ಬಂದಿದೆ, ಈಗ ಬೂತಿಗೆ ಹೋಗ್ತಾ ಉಂಟು. ಸೊ ಬೂತ್ಗಳಲ್ಲಿ ನಾವೇನು ಹೇಳ್ತೇವೆ, ಅಣ್ಣ ನೀವು ಬನ್ನಿ, ನೀವು JDSನವರು, ಅದು ನಾವು ನೀವತ್ತು ಒಂದೇ, ಆದ್ದರಿಂದ ಹೋರಾಟ ಮಾಡುವ, ಒಟ್ಟಿಗೆ ಹೋರಾಟ ಮಾಡುವ ಅಂತ ನಾವನ್ನು ಹೆಗಲೆ ಕೈಯಾಗಿ ಕರ್ಕೊಂಡು ಬಂದಿದ್ದೇವೆ. ಅದು ಎಲ್ಲ ಕಡೆ ನಡೀತಾ ಉಂಟು. ಈಗ ಚಿಕ್ಕಮಗಳೂರು ದೇವೇಗೌಡರ ಬಗ್ಗೆ ದೇವೇಗೌಡರ ಬಗ್ಗೆ ನಮಗೆ ರಾಜಕೀಯವಾಗಿ ಶತ್ರುಗಳು ಮಿತ್ರರು ಅಂಥದ್ದು ಪ್ರಶ್ನೆ ಇಲ್ಲ. ದೇವೇಗೌಡರು ಒಬ್ಬ ಹಿಂದುತ್ವವಾದಿ, ಅವರು ಸಹ ಅಲ್ಲ ನಾವು ಹೇಳೋದಿಲ್ಲ. ಈಗ ರಾಜಕೀಯವಾಗಿ ಕೆಲವು ಸ್ಟೇಟ್ಮೆಂಟ್ಗಳು ಬರ್ತವೆ ಹೋಗ್ತವೆ, ಅದು ನಮಗೆ ಲೆಕ್ಕಲ್ಲ. ಇವತ್ತು ನಮ್ಮ ಫೀಲ್ಡ್ನಲ್ಲಿ ಏನು ಕರೆಂಟ್ ಈ ದೇಶದ ಬಗ್ಗೆ ಏನು, ಆ ಬಗ್ಗೆ ಯೋಚನೆ ಮಾಡೋದಾದರೆ ಅವರು ನಮಗೆ ಬಹಳ ಒಂದು ಒಪ್ಪಿಗೆ ಮನುಷ್ಯ. ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಕೂಡ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲೇನು BJP ಸರ್ಕಾರ ಇರಲಿಲ್ಲ, ಆದರೆ ಮೋದಿಯಲ್ಲೇ 25 ಕ್ಷೇತ್ರವನ್ನು ಗೆಲ್ಲಿಸ್ಕೊಡ್ತು. ಈ ಬಾರಿ ಮೈತ್ರಿ ಇರೋದ್ರಿಂದ ನಿಮ್ಮ ಸಂಖ್ಯೆ ಏನಾಗಿರುತ್ತೆ? 28 ಮಾತನಾಡಲಿಕ್ಕಿಲ್ಲ. ನಮ್ಮ ಉದ್ದೇಶ 28 ಅಂದರೆ ಒಂದು 3-4 ಕಡೆ ಸ್ವಲ್ಪ ಟಫ್ ಫೈಟ್ ಇದೆ ನಮ್ಮ ಗಮನಕ್ಕೆ ಬಂದ ಹಾಗೆ. 3-4 ಕಡೆ ಮಾತ್ರ ಟಫ್ ಫೈಟ್. ಎಲ್ಲೆಲ್ಲಿ ಟಫ್ ಫೈಟ್ ಸರ್ ನಿಮ್ಮ ಗಮನಕ್ಕೆ ಬಂದ? ಸುಮಾರು ಅಲ್ಲಲ್ಲ, ಬೆಂಗಳೂರು ಗ್ರಾಮ ನಾವು ಗೆದ್ದೇ ಆಯಿತು, ಅದು ಪ್ರಶ್ನೆ ಇಲ್ಲ. ರಾಯಚೂರು ಮತ್ತು ಅಲ್ಲಿ ಚಿಕ್ಕೋಡಿ ಅಲ್ಲ, ರಾಯಚೂರು ಮತ್ತು ಹಾವೇರಿ ಆಚೆ ಇನ್ನೊಂದಿದೆ, ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾಟನೂರು ನಿಂತಿದ್ದಾರೆ. ಅಲ್ಲೆಲ್ಲ ಸ್ವಲ್ಪ ಭಾಳ ಟಫ್ ಇದೆ. ನಮ್ಮ ಶ್ರಮ ನಾವು ಇನ್ನೂ ಹಾಕ್ತೇವೆ, ನಮಗೆ ಸಮಯ ಇದೆ. ಅಷ್ಟೊತ್ತಿಗೆ ನಾವು ಅದನ್ನೊಂದು 5-6%ಗೆ ನಾವು ಏರಿಸಿ ಬಿಡ್ತೇವೆ ಅಂತ ಒಂದು ಕೊಳ್ಳೆಗ ಸ್ವಲ್ಪ ಇದಿರ್ಬೋದು. ಯಾವುದು ಚಾಮರಾಜನಗರದಲ್ಲಿ ನೋಡಲಿಕ್ಕೆ ಸ್ವಲ್ಪ ಶ್ರೀನಿವಾಸ ಪ್ರಸಾದ್ ಆ ಗ್ರೂಪ್ ಸ್ವಲ್ಪ ಸೈಲೆಂಟ್ ಆಗಿದೆ, ಇನ್ನೊಬ್ಬರು ಸಿಕ್ಕಿದೆ, ಆ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಒಮ್ಮೆ ನಮ್ಮ ಮೋದಿ ಅವರು ಹಳೆ ಮೈಸೂರು ಭಾಗಕ್ಕೆ ಹೋದರೆ ಅದೆಲ್ಲ ಅಡಿಮೇಲಾಗ್ತದೆ. ಎಲ್ಲ ರಿಸಲ್ಟ್ ಕರೆಕ್ಟ್. 28 ನಮ್ಮ ಉದ್ದೇಶ. 1-2 ಕಡೆ ಫೈಟ್ ಇದೆ, ಅದಕ್ಕೆ ನಮ್ಮ ಸೈನಿಕರು ತಯಾರಿದ್ದಾರೆ, ಅದನ್ನ ಅಡಿಮೇಲೆ ಮಾಡುವಷ್ಟು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಉಡುಪಿಯಲ್ಲಿ ನಾವಿದ್ದೀವಿ, ಉಡುಪಿ ಮಲ್ಪೆ ಸರ್ಕಲಲ್ಲಿ. ಇಲ್ಲೊಬ್ಬರು ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಬ್ಬಾಸ್ ಅಂತೇಳಿ. ಓಕೆ. ಈ ಸಲ ಲೋಕಸಭಾ ಚುನಾವಣೆ, ನಿಮ್ಮ ಸಂಸದರನ್ನ ಆಯ್ಕೆ ಮಾಡೋ ಸಮಯ. ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ, BJPಯಿಂದ ಕೋಟ ಶ್ರೀನಿವಾಸ ಪೂಜಾರಿ. ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಆಗಲಿಲ್ಲ ಜಾಸ್ತಿಯಾಗಿ.
ಆದರೆ ಒಂದು ಜಯಪ್ರಕಾಶ್ ಹೆಗಡೆ ಅವರು ಬರಬೇಕು ಅಂತ ಹೇಳಿ ಒಂದು ಇದುಂಟು, ಒಂದು ಚೇಂಜಸ್ ಆಗುವ ಮಾಡಬೇಕು ಅಂತ ಹೇಳಿ. ನಾವು ಕೇಳಿಸ್ಕೊಂಡಂಗೆ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜಯಪ್ರಕಾಶ್ ಹೆಗಡೆ ವೈಯಕ್ತಿಕವಾಗಿ ಕೂಡ ವರ್ಚಸ್ಸು ಹೊಂದವರು, ಪಕ್ಷೇತರವಾಗಿ ಗೆದ್ದಿದ್ರು ಈ ಹಿಂದೆ ಕೂಡ. ಹೀಗಾಗಿ ಎಜುಕೇಟೆಡು, ಸಂಸತ್ನಲ್ಲಿ ಸೂಕ್ತವಾಗಿ ದನಿ ಎತ್ತುತ್ತಾರೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಾ? ಅಲ್ಲ, ಅದು ಒಳ್ಳೆಯವರು ಇದುಂಟು, ಅವರಿಗೆ ಒಳ್ಳೆ ಇದೆಲ್ಲ ಉಂಟು ಲೋಗ. ಆದರೆ ಅವರೇ ಒಂದು ಬರಬೇಕು ಅಂತ ಹೇಳಿ ನಮ್ಮದೊಂದು ಇದು. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಗ್ಯಾರಂಟಿ ಯೋಜನೆ ಇದೆ, ಇವೆಲ್ಲವೂ ಪ್ಲಸ್ ಆಗುತ್ತಾ? ಪ್ಲಸ್ ಆಗ್ತದೆ, ಆಗ್ಬೋದು. ತುಂಬ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ, ಅದರಿಂದ ಆಗ್ಬೋದು. ಓಕೆ, ಇಲ್ಲಿ ಶಾಸಕರ ಲೆಕ್ಕಾಚಾರ ಕೂಡ ಮುಖ್ಯ ಆಗುತ್ತೆ. ಉಡುಪಿ ಅನ್ನು ಬಂದಾಗ 4 ಜನ BJP ಅವರೇ, ಆದರೆ ಚಿಕ್ಕಮಗಳೂರಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರೆಲ್ಲ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಹೀಗಾಗಿ ನೆಕ್ ಟು ನೆಕ್ ಫೈಟ್ ಇದೆಯಾ ಅಥವಾ ಜಯಪ್ರಕಾಶ್ ಹೆಗಡೆಗೆ ಫೇವರ್ ಇದೆಯಾ? ಸ್ವಲ್ಪ ನೆಟ್ ಟು ನೆಟ್ ಫೈಟು ಇರ್ಬೋದು, ಆದರೆ ಇವರು ಹೆಗ್ಡೆ ಅವರು ಬರಬೇಕು ಅಂತ ಹೇಳಿ ಒಂದು ಇದು ಉಂಟು. ಓಕೆ, ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತೀರಾ ಸರ್? ಒಳ್ಳೇದಾ, ಅದು ಇರಬೇಕಾ ಇರಬಾರ್ದಾ? ಯಾವುದು ಗ್ಯಾರಂಟಿ ಯೋಜನೆ ಇರಬೇಕು, ಸ್ವಲ್ಪ ಬಡವರಿಗೆಲ್ಲ ಒಂದು ಅನುಕೂಲ ಆಗ್ತದೆ, ಅದರಿಂದ ಅದು ಇರಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.